ಪ್ರತಿ ತಿಂಗಳು 1ನೇ ತಾರೀಕು ಬಂದಾಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರುತ್ತೆ LPG ಸಿಲಿಂಡರ್ ದರ ಪರಿಷ್ಕರಣೆ ಬಗ್ಗೆ. ಡೊಮೆಸ್ಟಿಕ್ ಸಿಲಿಂಡರ್ ರೇಟ್ ಬದಲಾವಣೆ ಆಗ್ತಾ ಇದೆಯಾ, ಕಮರ್ಷಿಯಲ್ ಸಿಲಿಂಡರ್ ರೇಟ್ ಏರಿದ್ರೆ ನಮ್ಗೆ ಏನ್ ಎಫೆಕ್ಟ್ ಆಗುತ್ತೆ, ಇವತ್ತು ಈ ವಿಡಿಯೋದಲ್ಲಿ ಸರಳವಾಗಿ ತಿಳ್ಕೊಳ್ಳೋಣ. ಭಾರತದಲ್ಲಿ LPG ಸಿಲಿಂಡರ್ ದರವನ್ನ ಪ್ರತಿ ತಿಂಗಳು 1ನೇ ತಾರೀಕು ಪರಿಷ್ಕರಣೆ ಮಾಡಲಾಗುತ್ತೆ. ಈ ದರ ಪರಿಷ್ಕರಣೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ, ಡಾಲರ್ ರೂಪಾಯಿ ವಿನಿಮಯ ದರ, ಸರ್ಕಾರದ ಸಬ್ಸಿಡಿ ನೀತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಒಂದು ಮಾರ್ಕೆಟ್ ಲಿಂಕ್ಡ್ ಪ್ರೈಸಿಂಗ್ ಸಿಸ್ಟಮ್ ಅಂತ. ಡೊಮೆಸ್ಟಿಕ್ LPG ಸಿಲಿಂಡರ್ ಅಂದ್ರೆ ನಾವು ಮನೆಯಲ್ಲೇ ಬಳಸುವಂತಹ ಕುಕ್ಕಿಂಗ್ ಗ್ಯಾಸ್. ಇದರ ರೇಟ್ ಸಾಮಾನ್ಯವಾಗಿ ಹೆಚ್ಚು ಏರಿಳಿತ ಆಗೋದಿಲ್ಲ. ಸರ್ಕಾರ ಕೆಲವು ಸಂದರ್ಭಗಳಲ್ಲಿ ಬೆಲೆ ಸ್ಥಿರವಾಗಿಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸಬ್ಸಿಡಿ ಪಾಲಿಸಿ ಇದ್ರೆ ನಮ್ಗೆ ಡೈರೆಕ್ಟ್ ಆಗಿ ಪ್ರೈಸ್ ಶಾಕ್ ಆಗೋದಿಲ್ಲ. ಆದ್ರೆ ಕೆಲವೊಮ್ಮೆ ದೊಡ್ಡ ಮಟ್ಟದ ಕ್ರೂಡ್ ಆಯಿಲ್ ಪ್ರೈಸ್ ಚೇಂಜ್ ಆಗಿದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಪ್ರೈಸ್ ಕೂಡ ಹೆಚ್ಚಾಗಬಹುದು. ಕಮರ್ಷಿಯಲ್ LPG ಸಿಲಿಂಡರ್ ಅನ್ನ ಹೋಟೆಲ್, ರೆಸ್ಟೋರೆಂಟ್, ಬೇಕರಿ, ಟೀ ಸ್ಟಾಲ್, ಕ್ಯಾಟರಿಂಗ್ ಬಿಸ್ನೆಸ್ ಗಳಲ್ಲಿ ಬಳಸ್ತಾರೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಹೆಚ್ಚಾದ್ರೆ ಹೋಟೆಲ್ ಫುಡ್ ಪ್ರೈಸ್ ಕೂಡ ಹೆಚ್ಚಾಗಬಹುದು. ಪಾರ್ಸಲ್ ಐಟಮ್ಸ್ ರೇಟ್ ಕೂಡ ಹೆಚ್ಚಾಗಬಹುದು. ಟೀ, ಕಾಫಿ ರೇಟ್ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ಓನರ್ಸ್ಗೆ ಇನ್ಪುಟ್ ಕಾಸ್ಟ್ ಹೆಚ್ಚಾಗುತ್ತೆ. ಹಾಗಾಗಿ ಅವ್ರು ಅದನ್ನ ಕಸ್ಟಮರ್ ಮೇಲೆ ಪಾಸ್ ಮಾಡೋ ಸಾಧ್ಯತೆ ಇರುತ್ತೆ. ನಾವು ಡೈರೆಕ್ಟ್ ಆಗಿ ಕಮರ್ಷಿಯಲ್ ಸಿಲಿಂಡರ್ ಬಳಸೋದಿಲ್ಲ, ಆದ್ರೆ ಇಂಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಬರುತ್ತೆ. ಉದಾಹರಣೆಗೆ ರೆಸ್ಟೋರೆಂಟ್ ಬಿಲ್, ಕ್ಯಾಟರಿಂಗ್ ಚಾರ್ಜಸ್, ಬೇಕರಿ ಐಟಮ್ಸ್, ಸ್ಟ್ರೀಟ್ ಫುಡ್ ಪ್ರೈಸ್ ನಿಧಾನವಾಗಿ ಹೆಚ್ಚಾಗಬಹುದು. ಅಂದ್ರೆ LPG ಪ್ರೈಸ್ ರಿವಿಷನ್ ನಮ್ಮ ಡೈಲಿ ಎಕ್ಸ್ಪೆನ್ಸಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹಾಗಾಗಿ ಪ್ರತಿ ತಿಂಗಳು 1ನೇ ತಾರೀಕು LPG ರೇಟ್ ಅಪ್ಡೇಟ್ ಗಮನಿಸೋದು ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ. SN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.